ಶ್ರೀ ಗುರುಭ್ಯೋ ನಮಃ. ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ವಿಡಿಯೋ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಬಂದು ಇದರ ವಿಚಾರ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಗಳಲ್ಲಿ ನಾವು ತಂದೆ ತಾಯಿಗಳ ವಿವಾಹ ದಿವಸ ಅಥವಾ ವಿವಾಹ ವಾರ್ಷಿಕೋತ್ಸವ ಅಥವಾ 60 ವರ್ಷದ ಶಾಂತಿ ಅಥವಾ ಷಷ್ಠಾಬ್ದಿ ಷಷ್ಠಿ ಪೂರ್ತಿ ಅಂತೀವಿ. ಆಮೇಲೆ ಉಗ್ರತೆ ಶಾಂತಿ 70, ಭೀಮ್ರತೆ ಶಾಂತಿ 80 ವರ್ಷದ ಶಾಂತಿಗಳನ್ನು ನಾವು ಮಾಡ್ಬೋದಾ ಅಂತ ಭಾಳಷ್ಟು ಜನ ಕ್ಲೈಂಟ್ಸ್ ನನಗೆ ಕೇಳಿದರು, ಸಿಕ್ಕಾಪಟ್ಟೆ ಕೇಳಿದರು ಕೂಡ. ಹಾಗಾಗಿ ಇದನ್ನು ನಾನು ಈ ವಿಡಿಯೋ ಮಾಡ್ತಾ ಸ್ನೇಹಿತರೆ. ವಿಶೇಷವಾಗಿ ಏನಂತಂದರೆ, ಕೆಲವೊಂದು ಬಾರಿ ನಮ್ಮ ಜೀವನದಲ್ಲಿ ಮನೆ ಕಟ್ಸ್ತಕ್ಕಂಥ ಯೋಗಗಳು ಕೆಲವೊಬ್ಬರಿಗೆ ಇರುತ್ತೆ, ಕೆಲವೊಬ್ಬರಿಗೆ ಇರಲ್ಲ ಸ್ನೇಹಿತರೆ. ಕೆಲವೊಬ್ಬರಿಗೆ 2 ಮನೆ ಕಟ್ಸೋ ಯೋಗ ಇರುತ್ತೆ, ಕೆಲವೊಬ್ಬರಿಗೆ 60-70 ವರ್ಷಗಳಾಗಿರುತ್ತೆ ಪೇರೆಂಟ್ಸ್ ತಂದೆ ತಾಯಿಗಳಿಗೆ. ಅವ್ರದ್ದು ಏನೋ ಒಂದು ಆಸೆ ಇರುತ್ತೆ, ನನ್ನ ಮಗ ಮನೆ ಕಟ್ತಾನೆ ಅಥವಾ ನನ್ನ ಮಗಳು ಮನೆ ಕಟ್ತಾಳೆ. ಅಲ್ಲಿ ಆ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ಅಂದರೆ ಅವರ ಒಂದು 60ನೇ ವರ್ಷ ಶಾಂತಿ ಅಥವಾ ಅವರ ವಿವಾಹ ವಾರ್ಷಿಕೋತ್ಸವ 25ನೇ ವರ್ಷ ಅಥವಾ ಅವರ ಬರ್ತ್ಡೇ ಅಥವಾ ಅಂದರೆ ಹುಟ್ಟಿದಬ್ಬದ ದಿನ, ಇವನ್ನ ಅಂದರೆ ಉಗ್ರತೆ ಶಾಂತಿ, ಭೀಮ್ರತೆ ಶಾಂತಿ ಅಥವಾ ಮೃತ್ಯುಂಜಯ ಶಾಂತಿ, ಇವುಗಳನ್ನು ನಾವು ಮಾಡ್ಕೋಬೋದಾ ಅಂತ ಕೇಳಿದರೆ, ಅಥವಾ ಏನಾರು ಮಾಡ್ಕೊಂಡು ಏನಾರು ಮುಂದೆ ತೊಂದರೆಗಳಾಗುತ್ತಾ ಅಥವಾ ಅದರಿಂದ ಏನಾರು ಒಳ್ಳೆಯದಾಗುತ್ತಾ ಅಂತ ಕೇಳಿದರೆ, ಈ ಪ್ರಶ್ನೆಗಳಿಗೆ ಭಾಳಷ್ಟು ಸರಳವಾದ ಉತ್ತರಗಳನ್ನು ಕೊಡ್ತೀವಿ ಸ್ನೇಹಿತರೆ. ವಿಶೇಷವಾಗಿ ಏನಂದರೆ, ಮನೆ ಗೃಹ ಪ್ರವೇಶ ಮಾಡೋ ಹಿಂದಿನ ದಿನ ನಾವು ಏನು ಮಾಡ್ತೀವಿ ಅಂದರೆ, ಹಿಂದಿನ ವಾಸ್ತು ಹೋಮ ಬಲಿಹೋಮಗಳನ್ನು ಮಾಡ್ಕೊಂಡು ಬೆಳಗಿನ ಜಾವ ಗೃಹ ಪ್ರವೇಶ ಮಾಡ್ತೀವಿ. ಗೃಹ ಪ್ರವೇಶದ ನಂತರ ಏನಪ್ಪ ಅಂದರೆ ಒಂದು ಕಾರ್ಯಕ್ರಮ ಇಟ್ಕೋಬೇಕಾಗುತ್ತೆ. ಏನಾರು ಒಂದು ರುದ್ರಾಭಿಷೇಕ ಅಥವಾ ಬೇರೆ ಈಗ ಯಾರು ಏನು ಮಾಡ್ತಾರೆ ಅದನ್ನ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೃಹ ಪ್ರವೇಶ ಮಾಡಿದ ನಂತರ ಅಥವಾ ತಂದೆ ತಾಯಿಗಳೇನಾರ ವಿವಾಹ ವಾರ್ಷಿಕೋತ್ಸವ ಅಥವಾ ವೆಡ್ಡಿಂಗ್ ಆನಿವರ್ಸರಿ ಇದ್ದರೆ ಅದನ್ನು ಮಾಡ್ಬೋದು. ಅದನ್ನು ಯಾವ ರೀತಿ ಅಂತಂದರೆ, ಮೃತ್ಯುಂಜಯ ಶಾಂತಿ ಮೂಲಕ ಮಾಡ್ಬೋದು, ಅಥವಾ ಧನ್ವಂತರಿ ಹೋಮ ಮಾಡ್ಬೋದು, ಅಥವಾ 60 ವರ್ಷದ ಷಷ್ಠಾಬ್ದಿ ಅಥವಾ ಷಷ್ಠಿ ಪೂರ್ತಿ ಅಂತೀವಿ ನಾವು, ಎರಡೂ ಒಂದೇ ಸ್ನೇಹಿತರೆ. ಅದನ್ನು 60 ವರ್ಷ ಶಾಂತಿ ಇದ್ದರೂ ಕೂಡ ಅಲ್ಲಿ ಮಾಡ್ಕೋಬೋದು. 60 ವರ್ಷ ಶಾಂತಿ ಏನಪ್ಪ ಅಂತಂದರೆ, ಅದು ಶಾಂತಿಗಳನ್ನು ಮಾಡಿ ಕೊನೆಗೆ ಅಪ್ಪ ಅಮ್ಮನಿಗೆ ಅಲ್ಲಿ ತಕ್ಕಡಿ ಅಂದರೆ ಒಂದು ತಕ್ಕಡಿ ತುಲಾಭಾರ ಅಂತ ಮಾಡಿ ಅದರಲ್ಲಿ ಅವರಿಗೆ ಮತ್ತೆ ಮಾಂಗಲ್ಯ ಧಾರಣೆ ಅಂದರೆ ಮಾಂಗಲ್ಯ ಧಾರಣೆ ಮಾಡಿಸ್ಬಿಟ್ಟು ಒಂಥರ ಮದುವೆ ಥರ ಇರ್ತದೆ, ಅದನ್ನು ನಾವು ಮಾಡ್ಕೋಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಹಿಂದಿನ ದಿನ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಗೃಹ ಪ್ರವೇಶ ಹಿಂದಿನ ದಿನ ಮಾತ್ರ ಯಾವುದೇ ಕಾರಣಕ್ಕೆ ಈ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಯಾಕೆಂದರೆ ವಾಸ್ತು ಬಲಿ ಹೋಮ ಹಾಕಿದ್ಮೇಲೆ ಮನೆ ಶುದ್ಧಿ ಆಗಿರೋದಿಲ್ಲ, ಗೃಹ ಪ್ರವೇಶ ಆಗಿರೋದಿಲ್ಲ. ಮನೆ ಗೃಹ ಪ್ರವೇಶ ನಂತರ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ವಿಶೇಷವಾಗಿ ಹೇಳಿದ್ರೆ ವಿವಾಹ ವಾರ್ಷಿಕೋತ್ಸವದ ವೆಡ್ಡಿಂಗ್ ಆನಿವರ್ಸರಿ, ಷಷ್ಠಾಬ್ದಿ, 60 ವರ್ಷದ ಶಾಂತಿ ಪೂರ್ತಿ, ಆಮೇಲೆ 70 ವರ್ಷದ್ದು 80 ವರ್ಷದ್ದು ಮಾಡ್ಬೋದು. ಇಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ, ಈಗ ನಮ್ಮ ಜೀವನದಲ್ಲಿ ಮನೆ ಅನ್ನೋದು ಭಾಳಷ್ಟು ಕಷ್ಟ ಸ್ನೇಹಿತರೆ. ಅದಕ್ಕೆ ಒಂದು ದೊಡ್ಡವರೊಂದು ಗಾದೆ ಮಾತು ಹೇಳಿದರೆ ಅಂದರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಈಗಿನ ವಾತಾವರಣದಲ್ಲಿ ಇವೆರಡೂ ಭಾಳ ಕಷ್ಟ ಸ್ನೇಹಿತರೆ. ಮನೆ ಕಟ್ಟುವುದು ಒಂದು ಲೆಕ್ಕಕ್ಕೆ ಈಗಿನ ವಾತಾವರಣದಲ್ಲಿ ಕಷ್ಟ, ಮದುವೆ ಮಾಡಿ ನೋಡೋದು ಅದು ಕೂಡ ಭಾಳ ಕಷ್ಟ ಆಗಿದೆ. ಎಷ್ಟೇ ನಾವು ಹಣ ಇದ್ದರೂ ಕೂಡ, ಕೆಲವೊಂದು ಪರಿಸ್ಥಿತಿ ಚೆನ್ನಾಗಿದ್ದರೂ ಕೂಡ ನಮ್ಮ ಗ್ರಹಗತಿಗಳು ಚೆನ್ನಾಗಿರಲ್ಲ. ನಮ್ಮ ಪೂರ ಪುಣ್ಯ ಅಥವಾ ಪೂರ ಕರ್ಮಾನುಸಾರವಾಗಿ ಏನಾಗುತ್ತೆ, ಕೆಲವೊಂದು ಬಾರಿ ನಮ್ಮ ಜೀವನ ನಡೀತಾ ಹೋಗ್ತಿರ್ತದೆ. ಅದಕ್ಕೆ ಗ್ರಹಗತಿಗಳ ದಶಾಭುಕ್ತಿಗಳ ರೆಫರೆನ್ಸ್ ನಾವು ತೊಗೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮನೆ ಗೃಹ ಪ್ರವೇಶ ಮಾಡಿದ ನಂತರ ನಾವು ಈ ಕಾರ್ಯಕ್ರಮ ಮಾಡಿದ್ರೆ ಯಾವುದೇ ವಿಧವಾದ ತೊಂದರೆಗಳ ಹಾನಿಗಳಿಲ್ಲ. ಯಾಕೆಂದರೆ ಮನೆ ಯಜಮಾನ ಅಥವಾ ಅವ್ರ ಹೆಸರಿಗಿತ್ತು ಅಂತಂದರೆ, ಈಗ 60 ವರ್ಷದಲ್ಲೇ ಮನೆ ಕಟ್ಟಿಸ್ತಿರ್ತಾರೆ, ಅವರು ಷಷ್ಠಿ ಪೂರ್ತಿ ಮಾತ್ರ ಷಷ್ಠಾಬ್ದಿನ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಾಂದರೆ ಅವರಿಗೆ ಮನೆ ಯಜಮಾನನಿಗೆ ಅವ್ರ ಹೆಸರು ಸೈಟ್ ಇರ್ತದೆ, ಅವ್ರ ಹೆಂಡತಿ ಹೆಸರು ಸೈಟ್ ಇರ್ತದೆ, 70 ವರ್ಷ ಅವ್ರಿಗೆ ಆಗುತ್ತೆ, ಅದನ್ನು ಕೂಡ ಮಾಡ್ಕೋಬೋದು. 80 ವರ್ಷ ಆದರೂ ಕೂಡ ಮಾಡ್ಕೋಬೋದು. ಕೆಲವೊಂದು ಬಾರಿ ಅಪ್ಪ ಅಮ್ಮಂದ್ರಿಗೆ ಏನಾರ ಮನೆ ಕಟ್ಟಿಸ್ತಾ ಯೋಗ ಜಾತಕದಲ್ಲಿ ಅಥವಾ ಇರಲಿಲ್ಲ ಅಂದರೆ ಮಕ್ಕಳುಗಳು ಮಾಡಿಸ್ತಾ ಕೂಡ ಅದನ್ನು ರೆಫರೆನ್ಸ್ ತೊಗೋಬೋದು ಸ್ನೇಹಿತರೆ. ಅಂದರೆ ಈಗ ಏನಾಗುತ್ತೆ ಅಂದರೆ, ಅಪ್ಪ ಅಮ್ಮಂದ್ರಿಗೆ 60 ವರ್ಷ ಆಗಿರುತ್ತೆ ಅವ್ರದ್ದು, ಅಥವಾ ಜನರಲಾಗಿ ಮನೆ ಕಟ್ಟಿಸಿ ಆದಮೇಲೆ ಒಂದು ಫಂಕ್ಷನ್ ಮಾಡಬೇಕು, 4 ಜನ ಊಟಕ್ಕೆ ಹಾಕಬೇಕು ಅಂತ ಅವ್ರಿಗೊಂದು ಏನೋ ಆಸೆ ಇರ್ತದೆ. ಒಂದು 70 ವರ್ಷ ಆಗಿರುತ್ತೆ, 70 ವರ್ಷ ಶಾಂತಿ ಅಥವಾ 80 ವರ್ಷ ಅಂತಿರುತ್ತೆ. ಇಲ್ಲ ಇದಕ್ಕಿಂತ ಬೆಟರ್ ಏನಪ್ಪ ಅಂತಂದರೆ, ಮನೆ ಕಟ್ಟಿ ಆದಮೇಲೆ ನಮ್ಮ ಮನೆ ಕುಟುಂಬದವರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೂಡ ನಾವು ಬೆಳಗ್ಗೆ ಗೃಹ ಪ್ರವೇಶ ನಂತರ ಗಣಹೋಮ ಮಾಡ್ಬೋದು, ಅಥವಾ ಧನ್ವಂತರಿ ಹೋಮ ಮಾಡ್ಕೋಬೋದು, ಮೃತ್ಯುಂಜಯ ಹೋಮಗಳನ್ನು ಮಾಡ್ಕೋಬೋದು, ಅಥವಾ ಸುದರ್ಶನ ಹೋಮಗಳನ್ನು ಕೂಡ ನಾವಿಲ್ಲಿ ಮಾಡ್ಕೋಬೋದಾಗುತ್ತೆ. ಅಥವಾ ಪವಮಾನ ಹೋಮ ಅಂತ ಆಂಜನೇಯ ಸ್ವಾಮಿ ಕೂಡ ನಾವಿಲ್ಲಿ ಮಾಡ್ತೀವಿ. ಹಾಗಾಗಿ ಈ ದಿನ ಈ ಕಾರ್ಯಕ್ರಮಗಳನ್ನು ಹಿಂದಿನ ದಿನ ವಾಸ್ತು ಹೋಮದೆಲ್ಲ ಮಾಡ್ಕೊಂಡು ಬೆಳಗಿನ ಜಾವ ಗೃಹ ಪ್ರವೇಶ ಮಾಡಿ ನಿಮಗೆ 60 ವರ್ಷ ಶಾಂತಿ ಮಾಡ್ಕೋಬೋದು, 70 ವರ್ಷ ಶಾಂತಿ ಮಾಡ್ಕೋಬೋದು, 80 ವರ್ಷದ ಹೇಳಿದ್ರೆ ಷಷ್ಠಾಬ್ದಿ, ಉಗ್ರತೆ ಶಾಂತಿ, ಭೀಮರತೆ ಶಾಂತಿ, ಮೃತ್ಯುಂಜಯ ಶಾಂತಿ, ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮಗಳನ್ನು ಮಾಡಿಕೊಂಡ್ರೆ ಮನೆ ಯಜಮಾನನಿಗೆ ಕೂಡ ಒಂದು 5ರಿಂದ 6 ವರ್ಷದ ತನಕ ಒಳ್ಳೆ ಚೆನ್ನಾಗಿರ್ತದೆ. ಅವ್ರಿಗೆ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರ್ತದೆ, ಏನೂ ತೊಂದರೆಗಳಾಗೋಲ್ಲ ಸ್ನೇಹಿತರೆ. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಮಾಡಿಕೊಂಡಾಗ ಅವರು ಆ ದಿನ ಒಂದು ಗೃಹ ಪ್ರವೇಶದ ಮುಹೂರ್ತಗಳಿಗೆ ಆ ನಕ್ಷತ್ರ ಇಟ್ಟಿರ್ತೀವಿ ಸ್ನೇಹಿತರೆ. ಅವಾಗ ಏನಾಗುತ್ತೆ ಅಂದರೆ, ಈ ಥರ ವಿಶೇಷವಾಗಿ ಮಾಡಿಸ್ಕೊಳ್ತಕ್ಕಂಥ ವ್ಯಕ್ತಿಗಳು ಆ ಗೃಹ ಪ್ರವೇಶದ ಮುಹೂರ್ತಗಳನ್ನು ಇವರ ನಕ್ಷತ್ರ ತಾರಾಬಲಕ್ಕೆ ತೊಗೋಬೇಕಾಗತ್ತೆ.
ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ, ನಾವು ಮಕ್ಕಳ ಹೆಸರಿಗಿರ್ತಕ್ಕಂಥ ಸೈಟಿಗೆ ನಾವು ಮುಹೂರ್ತ ತೆಕ್ಕೊಟ್ಟಿದ್ದೀವಿ ಸ್ನೇಹಿತರೆ, ಅವರು ತಾರಾಬಲಕ್ಕೆ ಇರುತ್ತೆ. ಅವರು ತಾರಾಬಲಕ್ಕಿದ್ದಾಗ ಏನಾಗುತ್ತೆ, ನಾವಿಲ್ಲಿ ಅಪ್ಪ ಅಮ್ಮನ ಶಾಂತಿಗಳನ್ನು ಮಾಡಿದಾಗ ಅವರು ನಕ್ಷತ್ರಕ್ಕೆ ಇವ್ರ ನಕ್ಷತ್ರಕ್ಕೆ ಏನಾದ್ರು ವ್ಯತ್ಯಾಸ ಕಂಡ್ರೆ ಅಥವಾ ವ್ಯತಿರಿಕ್ತ ಏನಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗ್ತಕ್ಕಂಥ ಅವಕಾಶಗಳು ಇದೆ ಸ್ನೇಹಿತರೆ. ಹಾಗಾಗಿ ಏನಂದರೆ, ನೀವು ಗೃಹ ಪ್ರವೇಶ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿಗಳ ಅಥವಾ ನಿಮ್ಮ ಬೇರೆ ಯಾರು ಅಂತಂದರೆ ಕೂಡ ನಾವು ಅತ್ತೆ ಮಾವಂದ್ರದ್ದು ಆಗ್ಬೋದು, ಅಥವಾ ದೊಡ್ಡಪ್ಪ ದೊಡ್ಡಮ್ಮಂದ್ರದ್ದು, ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಬೇಕಾದ್ರೂ ಕೂಡ ಆ ಮನೆಗಳಲ್ಲಿ ಅಂದರೆ ಆ ಕುಟುಂಬಕ್ಕೆ ಸಂಬಂಧಪಡತಕ್ಕಂಥ ಒಂದೇ ರಕ್ತದ ಸದಸ್ಯರುಗಳು ಯಾರು ಬೇಕಾದರೂ ಮಾಡ್ಕೋಬೋದು, ಏನು ಅಡ್ಡಿ ಇಲ್ಲ. ಯಾಕೆಂದರೆ ಈ ರೀತಿ ಮಾಡಬೇಕಾದ್ರೆ ಯಾರಾದರೂ ಕಾರ್ಯಕ್ರಮಗಳನ್ನು ಮಾಡ್ತಿಲ್ಲ ಸ್ನೇಹಿತರೆ. ಅಂದರೆ ಕಾರ್ಯಕ್ರಮಗಳಂತಂದರೆ ಈಗ ಒಂದು ವೆಡ್ಡಿಂಗ್ ಆನಿವರ್ಸರಿ ಅಂತಾನೆ, ವಿವಾಹ ವಾರ್ಷಿಕೋತ್ಸವದ ಅಪ್ಪ ಅಮ್ಮಂದು ಅಥವಾ ಅತ್ತೆ ಮಾವಂದು ಅಥವಾ ಸ್ವತಃ ನಿಮ್ಮದೇನು ಅಂದರೆ ಮನೆ ಗೃಹ ಪ್ರವೇಶ ಮಾಡ್ತಕ್ಕಂಥ ಯಜಮಾನಂದು ಇರ್ಬೋದು ಅವತ್ತು. ಹಾಗಾಗಿ ಅಲ್ಲಿ ನೀವು ತಾರಾಬಲಗಳನ್ನು ವೀಕ್ಷಣೆ ಮಾಡಿಕೊಂಡು ತೆಕ್ಕೋಬೇಕಾಗುತ್ತೆ. ವಿಶೇಷವಾಗಿ ಏನಂದರೆ, ಅಕಸ್ಮಾತ್ ನಿಮಗೆ ನಕ್ಷತ್ರ ರಾಶಿಗಳು ಗೊತ್ತಿಲ್ಲ ಏನಿಲ್ಲ ಅಂತಂದರೆ, ವಿಶೇಷವಾಗಿ ಏನಂದರೆ ಗೃಹ ಪ್ರವೇಶ ಮಾಡಿದಾಗ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಆಮೇಲೆ ವಿಶೇಷವಾಗಿ ಒಂದು ಸ್ವಾತಿ ನಕ್ಷತ್ರ ಭಾಳ ಒಳ್ಳೆಯ ಸ್ನೇಹಿತರೆ. ಅಶ್ವಿನಿ ನಕ್ಷತ್ರ ಕೂಡ ಒಳ್ಳೆಯದು, ರೋಹಿಣಿ ನಕ್ಷತ್ರ ಒಳ್ಳೆಯದು, ಹಸ್ತ ನಕ್ಷತ್ರ ಒಳ್ಳೆಯದು, ಶ್ರವಣ ನಕ್ಷತ್ರ ಒಳ್ಳೆಯದು. ಇದರಿಂದ ದೇವಗಣದ ನಕ್ಷತ್ರಗಳೆಲ್ಲ ಕೂಡ ನಿಮಗೆ ಬರ್ತದೆ ಅಲ್ಲಿ. ಹಾಗಾಗಿ ನೀವೇನಂದರೆ ಗೃಹ ಪ್ರವೇಶ ಮಾಡ್ತಕ್ಕಂಥ ಸಮಯದಲ್ಲಿ ವಿಶೇಷವಾಗಿ ಯಾರು ಈ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ಇರ್ತೀರೋ ಅವರನ್ನೇ ಕೊಡಿಸ್ಬೇಕಾಗತ್ತಲ್ಲ. ಅಂದರೆ ನೀವು ಹಿಂದಿನ ದಿನ ನೀವು ಅಂದರೆ ಸಪೋಸ್ ನೀವು ತಂದೆ ತಾಯಿ ಏನಾರ ಅವ್ರದ್ದು 60 ವರ್ಷ ಶಾಂತಿ ಮಾಡಬೇಕು, ಮೃತ್ಯುಂಜಯ ಹೋಮಕ್ಕೆ ಶಾಂತಿಗಳು ಮಾಡಿಸ್ಬೇಕು ಅಥವಾ ಬೇರೆ ಥರದ್ದು ಮಾಡಿಸ್ಬೇಕು ಅಂದರೆ ಹಿಂದಿನ ನೀವು ಬಲಿ ಹೋಮಕ್ಕೆ ವಾಸ್ತವ ಕೂತ್ಕೊಂಡು ಗೃಹ ಪ್ರವೇಶ ತನಕ ನಿಮ್ಮ ಕಾರ್ಯಕ್ರಮ ಇರೋ ಸ್ನೇಹಿತರೆ. ಅಲ್ಲಿಗೆ ಏನಾದರೂ ಹಿಂದಿಂದ ನಿಮ್ಮದು ಮುಗಿದೋಗುತ್ತೆ. ಬೆಳಗಿನ ಜಾವ ಏನಾಗುತ್ತೆ, ಗೃಹ ಪ್ರವೇಶ ಅಂತ ಉಳಿಕೆಯ ಕಾರ್ಯಕ್ರಮಗಳಿಗೆ ಅವ್ರ ಗಂಡ ಹೆಂಡತಿ ಅಂದರೆ ನಿಮ್ಮ ತಂದೆ ತಾಯಿ ಆಗ್ಬೋದು, ನಿಮ್ಮ ಅತ್ತೆ ಮಾವ ಆಗ್ಬೋದು, ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಆಗ್ಬೋದು. ಸಪೋಸ್ ನೀವೇ ಗಂಡ ಹೆಂಡತಿ ಕೂತ್ಕೊಂಡು ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಏನಂದರೆ ಅಲ್ಲಿಂದ ಅವ್ರನ್ನೇ ಕುಡಿಸಿ ಮಾಡಬೇಕಾಗುತ್ತೆ. ಸಪೋಸ್ ಏನಾಗುತ್ತೆ, ಕೆಲವೊಬ್ಬರಿಗೆ ಅಲ್ಲಿ ಏಜ್ ಆಗಿರ್ತದೆ, ಅವ್ರಿಗೆ ಕೆಳಗೆ ಕೂತ್ಕೊಳೋಕ್ಕಾಗೋದಿಲ್ಲ ಅಥವಾ ಹೋಮಗಳನ್ನು ಮಾಡೋಕ್ಕಾಗೋದಿಲ್ಲ, ಪೂಜೆ ಪುರಸ್ಕಾರ ಮಾಡೋಕ್ಕಾಗೋದಿಲ್ಲ, ಏನಾರ ಅನಾರೋಗ್ಯ ಸಮಸ್ಯೆಗಳು ಅಥವಾ ಈ ಥರ ಇತ್ತು ಅಂತಂದರೆ ಅವ್ರ ಮಕ್ಕಳುಗಳು ಮಾಡ್ಬೋದು ಸ್ನೇಹಿತರೆ. ಅದು ಬರ್ತದೆ. ಮಕ್ಕಳು ಮಾಡಿದ್ರೂ ಕೂಡ ಏನೂ ಸಮಸ್ಯೆಗಳಿಲ್ಲ. ಯಾಕೆಂದರೆ ಅವರು 60 ವರ್ಷ ಶಾಂತಿ ಇದ್ದರೆ, ವೆಡ್ಡಿಂಗ್ ಅಥವಾ ವಿವಾಹ ವಾರ್ಷಿಕೋತ್ಸವ ಇದ್ದರೆ, ಅಥವಾ ಅವರ ಬರ್ತ್ಡೇ ಹುಟ್ಟಿದಬ್ಬ ಇದ್ದರೆ ಈ ಕಾರ್ಯಕ್ರಮ ಕೂಡ ಅದರಲ್ಲಿ ಮಾಡಿಕೊಳ್ಳೋಕ್ಕೆ ಯಾವುದೇ ವಿಧವಾದ ಆತಂಕಗಳಿಲ್ಲ. ಆಮೇಲೆ ಅದರಿಂದ ಒಳ್ಳೆಯದಾಗುತ್ತೆ, ಕೆಟ್ಟದ್ದಂತೂ ಏನೂ ಆಗಲ್ಲ. ಇದು ಗೃಹ ಪ್ರವೇಶ ಅಂದರೆ ಎಲ್ಲರೂ ಬಂದಿರ್ತಾರೆ, ಬಂಧು ಬಳಗ ಬಂದಿರೋದ್ರಿಂದ ಅವ್ರ ಸಮ್ಮುಖದಲ್ಲಿ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಬೇಕು ಅಂತ ಅವ್ರಿಗೊಂದು ಆಸೆ ಇರುತ್ತೆ. ಯಾಕಂದ್ರೆ ಮತ್ತೆ ಪದೇ ಪದೇ ಅಲ್ಲಿ ಸೇರೋಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಮಾಡ್ಕೊಳ್ಳೋಕ್ಕೆ ಏನು ಅವಕಾಶ ಇಲ್ಲ. ಇದರಿಂದ ತೊಂದರೆಗಳಂತ ತೊಂದರೆಗಳಂದ್ರೆ ಏನಂದರೆ, ನೀವು ಸಪೋಸ್ ಅವ್ರ ಉದ್ದೇಶಕ್ಕೆ ಮಾಡ್ತೀವಿ ಅಂತ ವಿಶೇಷವಾಗಿ 60 ವರ್ಷ ಶತಾಬ್ದಿ ಮಾಡಬೇಕಾದ್ರೆ ಅವ್ರ ನಕ್ಷತ್ರ ತಾರಾಬಲಕ್ಕೆ ಆ ಗೃಹ ಪ್ರವೇಶದ ಮುಹೂರ್ತಗಳನ್ನ ನಡೆಸ್ಕೊಂಡ್ರೆ ಭಾಳಷ್ಟು ಸೂಕ್ತ. ಯಾಕಂದರೆ ಈಗ ನಿಮ್ಮ ಮನೆ ಏನಾದರೂ ನಿಮ್ಮ ಹೆಸರಿಗೆ ಇರ್ತದೆ, ನಿಮ್ಮ ಸೈಟ್ ಇರ್ತದೆ, ನಿಮ್ಮ ಲೈಸೆನ್ಸ್ ಇರ್ತದೆ, ಪ್ರತಿಯೊಂದು ಇರ್ತದೆ. ಹಾಗಾಗಿ ಅಂದರೆ ಆ ದೊಡ್ಡವ್ರದ್ದು ಮಾಡಬೇಕಾದ್ರೆ ನಾವು ಏನಾಗುತ್ತೆ ಅಂದರೆ ಸಣ್ಣವ್ರದ್ದು ಇಲ್ಲಿ ಕಂಪೇರ್ ಮಾಡೋದಿಲ್ಲ. ಸಣ್ಣವ್ರನ್ನ ಇಲ್ಲಿ ವಾಸ್ತು ಹೋಮಕ್ಕೆ ನಾವು ನಕ್ಷತ್ರ ತಾರಾಬಲಕ್ಕೆ ತೊಗೊಂಡಾಗ ಅವರು ಗೃಹ ಪ್ರವೇಶದ ಮುಹೂರ್ತನ ನಿಮ್ಮ ತಂದೆ ತಾಯಿ ಹೆಸರುಗಳಿಗೆ ಅವ್ರ ಹೆಸರು ತೆಗೆಸಿ ಮಾಡಿದಾಗ ಅದು ಇನ್ನೂ 100ಕ್ಕೆ 100 ಪಟ್ಟಷ್ಟು ನಿಮಗೆ ಫಲ ಕೊಡುತ್ತೆ. ಹಾಗೆ ವಿಶೇಷವಾಗಿ ಏನಪ್ಪ ಅಂತಂದರೆ ಗೃಹ ಪ್ರವೇಶ ಸಮಯಗಳಲ್ಲಿ ನೀವು ಮಾಡ್ಕೊಳ್ತಕ್ಕಂಥದ್ದು ಏನೋ ತೊಂದರೆಗಳಿಲ್ಲ, ದಯಮಾಡಿ ಮಾಡ್ಕೋಬೋದು. ವಿಶೇಷವಾಗಿ ಗೃಹ ಪ್ರವೇಶ ಮದುವೆನ ಒಂದೇ ಮುಹೂರ್ತದಲ್ಲಿ ಅಥವಾ ಒಂದೇ ದಿನದಲ್ಲಿ ಮಾಡ್ಬೋದು. ಗೃಹ ಪ್ರವೇಶದ ನಂತರ ಒಂದು ಮಿನಿಮಮ್ 1 ವರ್ಷ ಬೇಕು ಸ್ನೇಹಿತರೆ. ಯಾಕಂದರೆ ಗೃಹ ಪ್ರವೇಶದ ಮುಹೂರ್ತಕ್ಕೂ ಮದುವೆ ಮುಹೂರ್ತಕ್ಕೂ ಮಾಡಿದ್ರೆ ಮನೆಗೆ ಅದೇ ಮನೇಲಿ ವಾಸ ಮಾಡೋದ್ರಿಂದ, ಒಂದೇ ದೇವ್ರನ್ನ ಆಹ್ವಾನ ಮಾಡೋದ್ರಿಂದ ಸಣ್ಣ ಪಡ ತೊಂದರೆಗಳಾಗುತ್ತೆ ಅಂತ ನಮ್ಮ ಹಿರಿಯರ ಪೂರ್ವಿಕರು ಹೇಳ್ತಾರೆ. ಶಾಸ್ತ್ರಗಳು ಕೂಡ ಇದು ನಿಷಿದ್ಧ ಇದೆ. ಯಾಕಂದರೆ ಗೃಹ ಪ್ರವೇಶದ ಮುಹೂರ್ತ ನಾವು ಏನು ಮಾಡ್ತೀವಲ್ಲ ಮಾಡಿದಾಗ ಮಿನಿಮಮ್ 6 to 7 ಮಂತ್ಸ್ ಅಥವಾ 6 ತಿಂಗಳ ಅಥವಾ 1 ವರ್ಷದ ಅಥವಾ ಸಂವತ್ಸರ ಚೇಂಜ್ ಆಗೋ ತನಕ ನಾವು ಮಾಡೋಕ್ಕೆ ಬರೋಲ್ಲ ಅಂತೇಳಿ. ಕೆಲವೊಂದು ಬಾರಿ ಏನೋ ಅನಿವಾರ್ಯ ಪ್ರಸಂಗ ಇದ್ದರೆ ಮಾತ್ರ ಏನಾದ್ರು ಮಾಡ್ಕೋಬೋದು. ಅದಕ್ಕೆ ಏನಂದರೆ ಮೊದಲಿಂದ ಮದುವೆ ಮಾಡ್ಕೊಂಬಿಡ್ಬೇಕು ಸರ್. ಬೆಸ್ಟ್ ನನ್ನ ಆಪ್ಷನ್ಸ್ ಏನಂತಂದರೆ ಮದುವೆಗಳನ್ನು ಮಾಡ್ಕೊಂಬಿಡ್ರೆ ಆರಾಮಾಗಿ. ಮದುವೆ ಮಾಡ್ಕೊಳೋದು ಈಸಿ ಇದೆ, ಬಟ್ ಮನೆ ಕಟ್ಟೋದು ಸ್ವಲ್ಪ ಲೇಟ್. ಯಾಕಂದ್ರೆ ಟೈಮ್ ಸರಿಯಾಗಿ ಆಗೋದಿಲ್ಲ, ಮುಹೂರ್ತಗಳು ಸಿಗೋದಿಲ್ಲ, ಕೆಲಸಗಾರರ ಸಮಸ್ಯೆಗಳಿರ್ತದೆ, ಏನೋ ಒಂದು ಪ್ರಾಬ್ಲಮ್, ಹಣಕಾಸು ಸಮಸ್ಯೆ ಏನೋ ಒಂದು ಪ್ರಾಬ್ಲಮ್ ಆಗಿ ಗೃಹ ಪ್ರವೇಶದ ಮುಹೂರ್ತಗಳು ಮಾತ್ರ ಸರಿಯಾದ ಟೈಮಿಗೆ ಯಾರಿಗೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅಂದರೆ 1 to 2 ಆಪ್ಷನ್ಸ್ ಇಟ್ಕೊಂಡ್ಬಿಡ್ಬೇಕು ನಾವು. ಈ ದಿನ ಅಕಸ್ಮಾತ್ ಆಗಲಿಲ್ಲ, ನೆಕ್ಸ್ಟ್ ದಿನಕ್ಕೆ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಏನಂದರೆ ಈ ಥರದ ಸಮಸ್ಯೆಗಳು ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಭಾಳಷ್ಟು ನೋಡಿದ್ದೀನಿ ನಾನು, ಕ್ಲೈಂಟ್ಸ್ ದಿವಸ ನೋಡ್ತಾ ಇರ್ತಾರೆ, ನನಗೇನು ಹೊಸದಲ್ಲ ನನಗೆ. ಹಾಗಾಗಿ ಅಂದರೆ ನೀವು ಮನೆ ಗೃಹ ಪ್ರವೇಶಗಳು ಯಾರು ಮಾಡ್ತಾ ಇರ್ತೀರ, ಅಥವಾ ನಿಮ್ಮ ಬರ್ತ್ಡೇ ಬರ್ಬೋದು, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಬರ್ಬೋದು, ಷಷ್ಠಾಬ್ದಿ ಬರ್ಬೋದು, ಉಗ್ರತೆ ಶಾಂತಿ ಬರ್ಬೋದು, ಭೀಮರ ಶಾಂತಿ ಬರ್ಬೋದು, ಮೃತ್ಯುಂಜಯ ಶಾಂತಿ, ಧನ್ವಂತರಿ ಹೋಮ, ಇವುಗಳೆಲ್ಲಗಳು ಕೂಡ ನಿಮ್ಮ ಕುಟುಂಬದ ಸಲುವಾಗಿ ನೀವು ಮಾಡಿಸ್ಕೊಂಡ್ರೆ ಏನೂ ತೊಂದರೆಗಳೆಲ್ಲ ಭಾಳಷ್ಟು ಒಳ್ಳೆಯದಾಗುತ್ತೆ. ಯಾಕಂದ್ರೆ ಬಂದಿರತಕ್ಕಂಥ ಬಂಧು ಬಳಗದ ಸಮ್ಮುಖದಲ್ಲಿ ಒಂದು ಅವ್ರಿಗೊಂದು ಶಾಂತಿ ಆಗುತ್ತೆ, ಅವ್ರಿಗೊಂದು ನೆಮ್ಮದಿ ಇರ್ತದೆ. ಅಂದರೆ ಹಿರಿಯರಾಗಿರ್ತಾರೆ, ಅವ್ರಿಗೇನಂತಂದರೆ ಅವರುಗಳು ವಯಸ್ಸುಗಳಲ್ಲಿ ಮನೆ ಕಟ್ಸೋಕ್ಕಾಗಿರೋದಿಲ್ಲ ತಂದೆ ತಾಯಿಗಳಿಗೆ.
ಹಾಗಾಗಿ ಮಕ್ಕಳು ಮನೆ ಕಟ್ಟಿಸಿರ್ತಾರೆ. ಆ ಮಕ್ಕಳದ್ದು ಒಂದು ಸಂತೋಷ ಅದರಲ್ಲಿ ಅವ್ರ ಕಾರ್ಯಕ್ರಮ ಮುಗಿದೋಗುತ್ತೆ ಸ್ನೇಹಿತರೆ. ಈಗ 60 ವರ್ಷದ ತಂದೆ ತಾಯಿ ಇರ್ತಾರೆ, ಅವ್ರ ಮನೆ ಕಟ್ಸೋಕ್ಕಾಗಿರಲ್ಲ, ಇವ್ರು ಮನೆ ಕಟ್ಟಿಸಿರ್ತಾರೆ. ಅದರಲ್ಲಿ ಅವರು ಸಮಯ ಸಂಧಾನ ಮಾಡಿಕೊಂಡು ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಏನು ನಡೆಸ್ತಾರೆ. ವಿಶೇಷವಾಗಿ ಅಂದರೆ ಮದುವೆ ಗೃಹ ಪ್ರವೇಶ ಮಾಡ್ತೀನಿ ಒಟ್ಟಿಗೆ ಮಾಡೋಕ್ಕೆ ಬರೋಲ್ಲ ಅಂತ ನಮ್ಮ ಶಾಸ್ತ್ರ ನಿಷಿದ್ಧ ಅಂತ ಮಾಡೋದಿಲ್ಲ, ಈಗಲೂ ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್. ಹಾಗಾಗಿ ಅಂದರೆ ಅದೊಂದನ್ನು ಬಿಟ್ಟರೆ ನೀವು ಉಳಿಕೆದೆಲ್ಲ ಮಾಡ್ಬೋದು. ಇನ್ನೂ ಉಳಿಕೆದು ಏನಂದರೆ ನಾಮಕರಣಗಳನ್ನು ಅದು ಕೂಡ ಮಾಡ್ಬೋದು ಸ್ನೇಹಿತರೆ. ಕೆಲವರು ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅಂದರೆ ಕೆಲವೊಬ್ಬರಿಗೆ ನಾಮಕರಣ ಮಾಡೋದು ಏನಾಗುತ್ತೆ ಅಂದರೆ ನಕ್ಷತ್ರ ತಾರಾಬಲ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಆ ಪಾಪಗೆ ಏನಾದ್ರು ಸ್ವಲ್ಪ ಆಯುಷ್ ತೊಂದರೆ ಅಂತ ನಮ್ಮ ಪುರಾಣಗಳು ಕೆಲವೊಂದು ಕಡೆ ಹೇಳಿದ್ದಾರೆ. ಅಂದರೆ ಮನೆ ಯಜಮಾನನ ಸ್ವತಃ ಮಕ್ಕಳು, ಅಂದರೆ ಮನೆ ಕಟ್ಟಿಸ್ತಕ್ಕಂಥ ಯಜಮಾನನಿಗೆ ಏನಾರ ಮಗು ಅಥವಾ ಮಗಳು ಹುಟ್ಟಿದರೆ ಅದನ್ನು ಗೃಹ ಪ್ರವೇಶ ಅಂತ ಮಾಡ್ಬೋದು ಸ್ನೇಹಿತರೆ. ಬಟ್ ಅವಾಗ ಏನಾಗುತ್ತೆ, ತಾರಾಬಲಗಳನ್ನ ನೋಡ್ಕೊಂಡು ನಾವು ಇಟ್ಕೋಬೇಕಾಗ್ತದೆ ನಕ್ಷತ್ರ ರಾಶಿಗಳನ್ನು. ಈಗೇನಂತಂದರೆ ಇಲ್ಲಿ ಮದುವೆ ಮಾಡೋದು ಒಂದು ಬಿಟ್ಬಿಟ್ರೆ ಉಳಿಕೆದೆಲ್ಲ ಕಾರ್ಯಕ್ರಮ ಮಾಡ್ಬೋದು. ಬಟ್ ಏನಂದರೆ ವಿಶೇಷವಾಗಿ ನಾಮಕರಣಗಳು ಮಾಡ್ತಾರೆ. ಆಮೇಲೆ ಎಸ್ಪೆಷಲಿ ಅಂದರೆ ಸೀಮಂತ ಕಾರ್ಯ ಒಂದು ಮಾಡಲ್ಲ ಸರ್. ಗೃಹ ಪ್ರವೇಶ ಟೈಮಲ್ಲಿ ಮದುವೆ ಸೀಮಂತ ಕಾರ್ಯಗಳು ಇವೆರಡು ಬಿಟ್ಬಿಟ್ರೆ ಉಳಿಕೆದು ನೀವೆಲ್ಲ ಮಾಡ್ಕೋಬೋದು. ಹಾಗಾಗಿ ಏನೂ ಅಡ್ಡಿಲ್ಲ ಸ್ನೇಹಿತರೆ. ನೀವು ಸಿಕ್ಕಾಪಟ್ಟೆ ಒಂದು 7,000 - 8,000 ಜನ ಕ್ಲೈಂಟ್ಸನ್ನು ಕೇಳಿದ್ರು ನನಗೆ. ಹಾಗೆ ದಯಮಾಡಿ ಎಲ್ಲರಿಗೂ ಕ್ಲೈಂಟ್ಸಿಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನೇನಂತಂದರೆ ನಿಮ್ಮ ಮನೆ ಗೃಹ ಪ್ರವೇಶಗಳಲ್ಲಿ ನಿಮ್ಮ ಹಿರಿಯರಿಗೆ, ಪೂರ್ವಿಕರಿಗೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮಂದರಿಗೆ ಅಥವಾ ನಿಮ್ಮ ಸ್ವತಃ ವೆಡ್ಡಿಂಗ್ ಆನಿವರ್ಸರಿ, ವಿವಾಹ ವಾರ್ಷಿಕೋತ್ಸವ ಅಥವಾ ನಾಮಕರಣ ಕಾರ್ಯಕ್ರಮಗಳು, ನಿಮ್ಮ ಜನ್ಮದಿನಗಳನ್ನು, ಷಷ್ಠಾಬ್ದ 60 ವರ್ಷ ಶಾಂತಿ, 70 ವರ್ಷ ಶಾಂತಿ, 80 ವರ್ಷ ಶಾಂತಿ, ಇವನ್ನೆಲ್ಲವನ್ನು ಮಾಡ್ಕೋಬೋದು, ಏನೂ ಸಮಸ್ಯೆಗಳಿಲ್ಲ. ಹಾಗಾಗಿ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತದೆ. ಅಲ್ಲಿವರೆಗೂ ನಮಸ್ಕಾರ. ಹರೇ ಕೃಷ್ಣ.